ರಾಜಕೀಯದ ಬಗ್ಗೆ ನಾವು ಆರಂಭದಲ್ಲಿ ಮಾತನಾಡ್ತಾ ಇದ್ವಿ. ಬಿಹಾರ ರಾಜಕೀಯದಲ್ಲಿ ಕ್ಷಿಪ್ರವಾದಂತಹ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೈತ್ರಿ ಒಪ್ಪಂದಕ್ಕೆ ಬಂದ್ರ ಬಿಜೆಪಿ ಜೆಡಿಯು ನಾಯಕರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದು ಕುಳಿತಿತ್ತು ಬಿಜೆಪಿ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ನಿತೀಶ್ ಕುಮಾರ್. ಹಾಗಿದ್ರೆ ಹೊಂದಾಣಿಕೆಯ ಸೂತ್ರಕ್ಕೆ ಎರಡೂ ಪಕ್ಷಗಳ ನಾಯಕರು ಬಗ್ತಾರ? ಮುಖ್ಯಮಂತ್ರಿಯಾಗಿ ನಿತೀಶ್ ಮುಂದುವರಿತಾರ? ಒಂದೊಮ್ಮೆ ನಿತೀಶೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆಗ ಬಿಜೆಪಿಯಿಂದ ಇಬ್ಬರು ಡಿಸಿಎಂ ನೇಮಕ ಆಗುವಂತಹ ಸಾಧ್ಯತೆ ಇದೆ. ಜನವರಿ 28ಕ್ಕೆ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಾರಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ನಿತೀಶ್ ಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಹೋದಾಗ ಅವರು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆದ್ರೆ ಮೈತ್ರಿ ಒಪ್ಪಂದ ಹೇಗಿರುತ್ತೆ? ಹಳೇ ಸ್ನೇಹಿತರ ಜೊತೆಗೆ ಮತ್ತೆ ಹೊಸ ಮೈತ್ರಿಯನ್ನ ಮಾಡಿಕೊಂಡು ಹೊಸ ಸರ್ಕಾರ ರಚನೆ ಮಾಡ್ತಾರೆ ಅಂತಂದ್ರೆ ನಿತೀಶ್ ಕುಮಾರ್ ಅವರೇ ಸಿಎಂ ಆಗಿ ಮುಂದುವರಿಯೋದಕ್ಕೆ ಒಪ್ಪಿಗೆ ಕೊಡುತ್ತಾ ಬಿಜೆಪಿ? ಆಗ ಬಿಜೆಪಿಯಿಂದ ಯಾರೆಲ್ಲ ಡಿಸಿಎಂ ಆಗ್ತಾರೆ? ಇದೆಲ್ಲವೂ ಕೂಡ ಈಗ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಸದ್ಯಕ್ಕೆ ಬಿಹಾರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸರ್ಕಾರ ಪತನ ಭೀತಿಯಲ್ಲಿ ಜೆಡಿಯು ಆರ್ಜೆಡಿ ಮೈತ್ರಿಕೂಟ ಸರ್ಕಾರ ಇದೆ. ಮತ್ತೆ ಬಿಜೆಪಿ ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ನಿರ್ಧಾರ ಮಾಡಿದ್ದಾರೆ. ರಾಜಭವನ ಸಮಾರಂಭದಲ್ಲೂ ಮುಖಾಮುಖಿಯಾಗದ ಸಿಎಂ ಹಾಗೆ ಡಿಸಿಎಂ. ರಾಜಭವನ ಸಮಾರಂಭದಲ್ಲಿ ಮುಖಾಮುಖಿಯಾಗಿಲ್ಲ. ರಾಜಭವನ ಕಾರ್ಯಕ್ರಮದಲ್ಲಿ ಸಿಎಂ ನಿತೀಶ್ ಕುಮಾರ್ ಭಾಗಿಯಾಗಿದ್ರು. ಕಾರ್ಯಕ್ರಮಕ್ಕೆ ಗೈರು ಹಾಜರಾದ ಡಿಸಿಎಂ ತೇಜಸ್ವಿ ಯಾದವ್. ರಾಜಭವನದಲ್ಲಿ ಸಮಾರಂಭ ಇತ್ತು, ಆದರೆ ಡಿಸಿಎಂ ತೇಜಸ್ವಿ ಯಾದವ್ ಹಾಜರಾಗಿಲ್ಲ ಈ ಕಾರ್ಯಕ್ರಮದಲ್ಲಿ. ಹೀಗಾಗಿ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈಗ ಜೆಡಿಯು ಆರ್ಜೆಡಿ ಮೈತ್ರಿಕೂಟದ ಸರ್ಕಾರ ಏನಿದೆ ಅದು ಪತನವಾಗುವಂತಹ ಭೀತಿ. ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರ ನಿತೀಶ್ ಕುಮಾರ್? ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿತೀಶ್ ಕುಮಾರ್ ಇನ್ನೇನು ಸದ್ಯದಲ್ಲೇ ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಮತ್ತೆ ಬಿಜೆಪಿ ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ನಿರ್ಧಾರ ಮಾಡಿದ್ದಾರೆ. ಭಾರಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇರೋದು ಬಿಹಾರದಲ್ಲಿ. ಬಿಹಾರದ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯ ಭಾಗವಾಗಿ ನಡೀತಾ ಇರುವ ಮಹತ್ವದ ಸಭೆಯ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬಿಹಾರ ಬಿಜೆಪಿಯಿಂದ ಮಹತ್ವದ ಸಭೆ ನಾಳೆ ಮತ್ತು ನಾಡಿದ್ದು ಈ ಸಭೆಯನ್ನು ಕರೆದಿದೆ ರಾಜ್ಯ ಬಿಜೆಪಿ ಘಟಕ ಬಿಹಾರದಲ್ಲಿ. ಇನ್ನು 48 ಗಂಟೆಗಳಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಪಕ್ಷದ ಎಂಎಲ್ಎಗಳ ಮೇಲೆ ಬಿಜೆಪಿ ನಾಯಕರು ನಿಗಾ ಇರಿಸಿದ್ದಾರೆ. ಇವತ್ತು ಸಂಜೆಗೆ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಭಾರಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇರೋದು. ಹೊಂದಾಣಿಕೆ ಸೂತ್ರ ಒಪ್ಪಿಗೆಯಾದಲ್ಲಿ ಬಿಜೆಪಿ ಮತ್ತು ಜೆಡಿಯು ಮತ್ತೆ ಮೈತ್ರಿ ಮಾಡಿಕೊಂಡು ನಿತೀಶ್ ಕುಮಾರ್ ಸಿಎಂ ಆಗಿ ಮುಂದುವರಿತಾರಾ? ಬಿಜೆಪಿಯಿಂದ ಇಬ್ಬರು ಡಿಸಿಎಂ ನೇಮಕ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ಜನವರಿ 28ಕ್ಕೆ ಬಿಹಾರದಲ್ಲಿ ಹೊಸದಾದಂತಹ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಬಿಹಾರದ ರಾಜ್ಯ ಬಿಜೆಪಿ ನಾಳೆ ನಾಡಿದ್ದು ಸಭೆಗಳನ್ನು ಆಯೋಜಿಸ್ತಾ ಇದೆ. ಇನ್ನೇನು 48 ಗಂಟೆಯೊಳಗೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟು ಹೊಸ ಮೈತ್ರಿಗೆ ಮುಂದಾಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.